ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ಸೈಫ್ ಮೇಲೆ ಚಾಕುವಿನಿಂದ ದಾಳಿ ಮಾಡಿದ್ದ ದಾಳಿಕೋರ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ. ಬರೋಬ್ಬರಿ 70 ಗಂಟೆಗಳವರೆಗೆ ಪೊಲೀಸರಿಗೆ ಸಿಕ್ಕದೆ ಬಚ್ಚಿಟ್ಕೊಂಡಿದ್ದ ಈತ ಕೊನೆಗೂ 2 ದಿನದ ಹಿಂದೆ ಸಿಕ್ಬಿದ್ದ. ದಾಳಿಕೋರ ಮುಂಬೈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇದ್ರೂ ಕೂಡ ಪೊಲೀಸರ ಕೈಗೆ ಆತ ಸಿಕ್ಕಿರಲಿಲ್ಲ. ಆದರೆ ಕೊನೆಗೆ ದಾಳಿಕೋರನ ಸುಳಿವು ಸಿಕ್ಕಿದ್ದೇಗೆ ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿ ಹೊರಬಿದ್ದಿದೆ. ಸೈಫ್ ಅಲಿ ಖಾನ್ ಮೇಲೆ ದಾಳಿ ಮಾಡಿದ ನಂತರ ಆತ ಬಟ್ಟೆಯನ್ನ ಬದಲಿಸಿ ಅಲ್ಲೇ ಬಾಂದ್ರಾದ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ 7 ಗಂಟೆವರೆಗೆ ಇರ್ತಾನೆ. ಬಳಿಕ ಬಾಂದ್ರಾ ರೈಲ್ವೆ ಸ್ಟೇಷನ್ ಇಂದ ಅಂಧೇರಿಗೆ ಬಂದಿದ್ದಾನೆ. ಅಲ್ಲಿಂದ ಆತ ತನ್ನ ರೂಮ್ಗಿದ್ದ ವರ್ಲಿ ಕೋಳಿವಾಡಕ್ಕೆ ನಡ್ಕೊಂಡು ಹೋಗಿದ್ದಾನೆ. ಆದರೆ ಅಲ್ಲಿ ಹೋಗ್ತಲೇ ಆತನ ಫೋಟೋ ಹರಿದಾಡ್ತಾಗಿರೋದನ್ನ ನೋಡಿ ಅಲ್ಲಿಂದ ತಾನು ಕೆಲಸ ಮಾಡುವ ಥಾನೆಗೆ ಆ ಬಾರ್ಗೆ ಹೋಗ್ತಾನೆ. ಆದರೆ ಅಲ್ಲಿಯೂ ಪೊಲೀಸರು ಓಡಾಡ್ತಾಗಿರೋದನ್ನ ನೋಡಿ ಅಲ್ಲಿಂದಲೂ ಪರಾರಿ ಆಗ್ತಾನೆ. ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಮರಗಳ ನಡುವಲ್ಲಿ ಬಚ್ಚಿಟ್ಕೊಂಡಿದ್ದ. ಅಲ್ಲಿಗೆ ಒಂದು ರಾತ್ರಿ ಕಳೆದಿದ್ದ. ಆತನ ಮೊಬೈಲ್ ನಂಬರ್ನ ಟ್ರ್ಯಾಕ್ ಮಾಡ್ತಾಗಿದ್ದ ಪೊಲೀಸರಿಗೆ ಕೂಡಲೇ ಆತನಿರುವ ಸ್ಥಳದ ಬಗ್ಗೆ ಮಾಹಿತಿ ಸಿಗುತ್ತೆ. ಕೂಡಲೇ ಆತನಿದ್ದ ಸ್ಥಳಕ್ಕೆ ತೆರಳಿ ಬಂಧಿಸಿದ್ದಾರೆ.